ಮೀರಿದ ಪ್ರತಿಕ್ರಿಯೆ. ಮುಖ್ಯಮಂತ್ರಿಗಳಿಗೂ ಮನ ತುಂಬಿದ ಭಾವನೆ. ಜನಸಾಮಾನ್ಯರ ಮೈದಡವಿದರು, ಸಾಂತ್ವನ ನುಡಿದರು, ಹೃದಯಾಂತರಾಳದಿಂದ ಮಾತನಾಡಿದರು. ಇವತ್ತು ನಾವು ಬಂದಿರ್ತಕ್ಕಂಥದ್ದು ದನಿ ಇಲ್ಲದವರಿಗೆ ಅವರ ದನಿಯನ್ನ ಗಟ್ಟಿ ಮಾಡಲಿಕ್ಕೆ, ತೋಳ್ಬಲ ಇಲ್ಲದಿರ್ತಕ್ಕಂಥ ಜನಗಳಿಗೆ ಅವರ ತೋಳ್ಬಲವನ್ನ ಕೊಂಚವಾದರೂ ಕೂಡ ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಈ ಜನಸ್ಪಂದನ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಜನಸ್ಪಂದನ ಯಾತ್ರೆಯಲ್ಲಿ ಹಾರ ತುರಾಯಿ ಬಾಜಾ ಭಜಂತ್ರಿ ಬೇಡವೆಂದು ಸರ್ಕಾರ ಹೇಳಿತ್ತು. ಆದರೆ ಜನರ ಪ್ರೀತಿ, ಉತ್ಸಾಹ, ಅಭಿಮಾನಗಳನ್ನು ಸರ್ಕಾರಿ ಆದೇಶದಿಂದ ಕಟ್ಟಿಹಾಕಲಾದೀತೆ? ಜನರ ಮೇರೆ ಮೀರಿದ ಉತ್ಸಾಹ ಜನಸ್ಪಂದನ ಯಾತ್ರೆಯ ಹಾದಿಯುದ್ದಕ್ಕೂ ಉಕ್ಕಿ ಹರಿಯಿತು. ಕಲ್ಪವೃಕ್ಷಗಳ ತವರೂರು ತುಮಕೂರಿಗೆ ಜನಸ್ಪಂದನ ಯಾತ್ರೆಯ ಆಗಮನ. ತಮ್ಮ ದೂರು ಮನವಿಗಳನ್ನು ನೇರವಾಗಿ ದೊರೆಗೆ ಸಲ್ಲಿಸಲು ಕಾದು ನಿಂತ ಜನಸ್ತೋಮ. ಮುಖ್ಯಮಂತ್ರಿಗಳೇ ಜನರಿಂದ ನೇರವಾಗಿ ಅರ್ಜಿ ಸ್ವೀಕರಿಸಿದರು. ಇತರ ಸಚಿವರುಗಳು ಸಹ ಅರ್ಜಿ ಸ್ವೀಕಾರದಲ್ಲಿ ಮುಖ್ಯಮಂತ್ರಿಗಳ ನೆರವಿಗೆ ಧಾವಿಸಿದರು. ಜನರ ಅಹವಾಲುಗಳನ್ನು ಆಲಿಸಿದರು. ತಾವು ಸಾಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ದಯಮಾಡಿ ಮುಂದೆ ಇರ್ತಕ್ಕಂಥವರು ದಯಮಾಡಿ ಹಮ್ಮಿಕೊಂಡು ಜನಸ್ಪಂದನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಭಾರತ ದೇಶದಲ್ಲೇ ಇದು ಮೊದಲನೇ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಜನಸ್ಪಂದನ ಯಾತ್ರೆಯ ಮುಂದಿನ ಪಯಣ ತುಮಕೂರು ಜಿಲ್ಲೆಯ ಶಿರಾದತ್ತ. ಮಾರ್ಗ ಮಧ್ಯದ ಚಿನ್ನಹಳ್ಳಿಯಲ್ಲಿ ಮಹಾದಾನಿ, ಪ್ರಗತಿಪರ ಕೃಷಿಕ ದಿವಂಗತ ಉಗ್ರೇಗೌಡರ ಪ್ರತಿಮೆಯ ಅನಾವರಣ, ಮನವಿಗಳ ಸ್ವೀಕಾರ. ನೀರಾವರಿ ಯೋಜನೆಯ ಮಂಜೂರಾತಿಗೆ ಸ್ಥಳೀಯ ರೈತರ ಆವೇಶಭರಿತ ಒತ್ತಾಯ. ಮುಖ್ಯಮಂತ್ರಿಗಳಿಂದ ರೈತರ ದಾಟಿಯಲ್ಲೇ ಉತ್ತರ, ಮಂಜೂರಾತಿಯ ಭರವಸೆ.